ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಭಾರತೀಯ ಫಿಲ್ಮ್ ಮೇಕರ್ಸ್ ಪಾಲಿಗೆ ಆಸ್ಕರ್ ಪ್ರಶಸ್ತಿ ಅನ್ನೋದೇನಿದೆ ಇವಾಗ್ಲೂ ಸಹ ಗಗನ ಕುಸುಮವೇ ಆಗ್ಬಿಟ್ಟಿದೆ. ಪ್ರಶಸ್ತಿ ಇರ್ಲಿ, ನಾಮಿನೇಷನ್ ಪಟ್ಟಿ ಸೇರಲು ಕೂಡ ಇದೀಗ ಭಾರತದ ಸಿನಿಮಾಗಳು ಇದೀಗ ವಿಫಲವನ್ನ ಆಗ್ತಾ ಇವೆ. ಓಂ ಬಾಂಡ್ ಎನ್ನುವಂತಹ ಸಿನಿಮಾ ಮತ್ತು ಕಾಂತಾರ ಚಾಪ್ಟರ್ 1 ಹಾಗೂ ಮಹಾವತಾರ ನರಸಿಂಹ ಚಿತ್ರಗಳು ಈ ಬಾರಿ ಅಕಾಡೆಮಿ ಪ್ರಶಸ್ತಿ ರೇಸ್ನಿಂದ ಇದೀಗ ಹೊರ ಬಿದ್ದಿರುವಂತದ್ದು. 98ನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಸ್ಪರ್ಧೆಗೆ ಭಾರತದಿಂದ ಓಂ ಬಾಂಡ್ ಸಿನಿಮಾ ಅಧಿಕೃತವಾಗಿ ಆಯ್ಕೆ ಆಗಿತ್ತು. ಭಾರತದಿಂದ ಅಧಿಕೃತವಾಗಿ ಪ್ರಶಸ್ತಿ ರೇಸ್ಗೆ ಈ ಎರಡೂ ಚಿತ್ರಗಳು ಆಯ್ಕೆ ಆಗಿದ್ರು. ಪ್ರತ್ಯೇಕ ಅರ್ಜಿಯ ಮೂಲಕ ಅತ್ಯುತ್ತಮ ಸಿನಿಮಾ ವಿಭಾಗದಲ್ಲಿ ಕಾಂತಾರ ಚಾಪ್ಟರ್ 1 ಹಾಗೂ ಮಹಾವತಾರ ನರಸಿಂಹ ಚಿತ್ರಗಳು ಸ್ಪರ್ಧಿಸಿದ್ವು. ಈ ವರ್ಷದ ಆಸ್ಕರ್ ಜನರಲ್ ಎಂಟ್ರಿ ಪಟ್ಟಿಯಲ್ಲಿ ಜಾಗ ಪಡೆದುಕೊಂಡಿದ್ವು. ಆದ್ರೆ ಇದೀಗ ಜನವರಿ 22ರಂದು ಆಸ್ಕರ್ ನಾಮಿನೇಷನ್ ಲೀಸ್ಟ್ ಘೋಷಣೆ ಆಗಿದೆ. ಆ ಲೀಸ್ಟ್ ನಲ್ಲಿ ಈ ಎರಡೂ ಚಿತ್ರಗಳು ಸಹ ಹೆಸರು ಇಲ್ಲ. ಈ ಲೀಸ್ಟ್ ಹೊರಗಡೆ ಬಂದ್ಮೇಲೆ ಇದೀಗ ಈ ಎರಡೂ ಚಿತ್ರಗಳು ಸಹ ನಿರಾಸೆಯನ್ನ ಅನುಭವಿಸ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಇನ್ನು ಸಿನ್ನರ್ಸ್ ಎಂಬ ಹಾಲಿವುಡ್ ಸಿನಿಮಾ ಬರೋಬ್ಬರಿ 16 ವಿಭಾಗಗಳಲ್ಲಿ ನಾಮಿನೇಟ್ ಆಗಿ ಹೊಸ ದಾಖಲೆ ಒಂದನ್ನ ಬರೆದಿದೆ. ಆದ್ರೆ ಭಾರತದ 3 ಸಿನಿಮಾಗಳು ಒಂದೇ ಒಂದು ವಿಭಾಗದಲ್ಲೂ ಸಹ ನಾಮಿನೇಷನ್ ಪಡೆಯುವಲ್ಲಿ ಇದೀಗ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಚಿತ್ರವನ್ನ ಒಂಬಾಳೆ ಫಿಲ್ಮ್ ಸಂಸ್ಥೆ ನಿರ್ಮಾಣ ಮಾಡಿತ್ತು. ಕಳೆದ ವರ್ಷ ಸಿನಿಮಾ 800 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು ಒಂದು ದಾಖಲೆಯನ್ನು ಸಹ ಬರೆದಿತ್ತು. ಕ್ರೀಮ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದ್ದಂತಹ ಆನಿಮೇಟೆಡ್ ಸಿನಿಮಾ ಮಹಾವತಾರ ನರಸಿಂಹ ಕೂಡ ಬಾಕ್ಸ್ ಆಫೀಸ್ ನ ಶೇಕ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಹಿಂದೆಂದೂ ಸಹ ಮಾಡಿದಂತಹ ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡಿದ್ರು. ಒಂದು ಕಡೆ ಆನಿಮೇಟೆಡ್ ಸಿನಿಮಾ ಅಂತ ತಕ್ಷಣ ಎಲ್ಲರೇ ಏನೋ ಒಂದು ಗೊಂಬೆ ಬಂದು ಹೋಗುತ್ತೆ ಅನ್ನುವಂಥ ಒಂದು ಮನೋಭಾವ ಇತ್ತು. ಆದ್ರೆ ಈ ಸಿನಿಮಾವನ್ನ ಎಷ್ಟೋ ಜನ ಪ್ರೇಕ್ಷಕರು ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು, ಚಿತ್ರಮಂದಿರದಿಂದ ಹೊರಗಡೆ ಬಿಟ್ಟು ಹೋಗಿ ಕೈ ಮುಗ್ದು ಸಿನಿಮಾವನ್ನ ನೋಡಿದ್ರು. ಅದೇ ರೀತಿ ಬಾಕ್ಸ್ ಆಫೀಸ್ ನ ಶೇಕ್ ಕೂಡ ಮಾಡಿತ್ತು. ಈ ಚಿತ್ರವನ್ನ ಒಂಬಾಳೆ ಫಿಲ್ಮ್ ಸಂಸ್ಥೆ ತೆರೆಗೆ ತಂದಿತ್ತು. ಆನಿಮೇಷನ್ ಸಿನಿಮಾಗಳ ವಿಭಾಗದಲ್ಲಾದ್ರೂ ಈ ಸಿನಿಮಾ ನಾಮಿನೇಷನ್ ಪಟ್ಟಿಯಲ್ಲಿ ಜಾಗ ಪಡಿಬಹುದು ಎಂಬುದು ಸಾಕಷ್ಟು ಪ್ರೇಕ್ಷಕರ ನಿರೀಕ್ಷೆ ಆಗಿತ್ತು. ಆದ್ರೆ ಇದೀಗ ಅದು ಕೂಡ ಸುಳ್ಳಾಗಿದೆ. ಇನ್ನು 2023ರಲ್ಲಿ RRR ಚಿತ್ರದ ನಾಟು ನಾಟು ಅಡಿಗೆ ಆಸ್ಕರ್ ಪ್ರಶಸ್ತಿ ಲಭಿಸಿತ್ತು. ಈವರೆಗೂ ಆಸ್ಕರ್ ವೇದಿಕೆಯಲ್ಲಿ ಇದು ಅಪರೂಪದ ಸಾಧನೆನೇ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಭಾರತೀಯರು ನಿರ್ಮಿಸಿದ ಚಿತ್ರಕ್ಕೆ ಪಿಕ್ಚರ್ ಸಿನಿಮಾಗಳ ವಿಭಾಗದಲ್ಲಿ ಯಾವುದೇ ರೀತಿಯ ಆಸ್ಕರ್ ಪ್ರಶಸ್ತಿ ಇದುವರೆಗೂ ಸಹ ಸಿಕ್ಕಿಲ್ಲ. ಈ ಬಾರಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಆ ಕೊರಗನ್ನ ನೀಗಿಸಬಹುದು ಎಂಬುದು ಕೆಲವರ ಆಸೆ ಆಗಿತ್ತು. ಕೆಲವೊಂದಷ್ಟು ಜನ ಭಾವಿಸಿದ್ರು ಈ ಸಲ ಕಾಂತಾರ ಚಾಪ್ಟರ್ 1 ಆಸ್ಕರ್ ಪ್ರಶಸ್ತಿನ ಪಡ್ಕೊಳ್ಳುತ್ತೆ, ಅಟ್ಲೀಸ್ಟ್ ಆ ನಾಮಿನೇಷನ್ ಲೀಸ್ಟ್ ಅಲ್ಲಾದ್ರೂ ಕಾಣಿಸ್ಕೊಳ್ಳುತ್ತೆ ಅಂತ. ಆದ್ರೆ ಇದೀಗ ಅದು ಕೂಡ ಸುಳ್ಳಾಗಿರುವಂಥದ್ದು. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ಟೇನೋ ಆಯ್ತು. ನಮ್ಮ ಕೇವಲ ಕರ್ನಾಟಕ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಸಹ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಯಿತು. ಆದರೆ ಇದೀಗ ನಾಮಿನೇಷನ್ ಲೀಸ್ಟಲ್ಲೂ ಸಹ ಆದರೂ ಹೆಸರಿಲ್ಲ. ರುಕ್ಮಿಣಿ ವಸಂತ ನಾಯಕಿಯಾಗಿ ನಡೆಸಿದಂತಹ ಕಾಂತಾರ ಸಿನಿಮಾ ಅಂದಾಜು 100 ಕೋಟಿ ರೂಪಾಯಿ ಬಜೆಟ್ ಸಿನಿಮಾ ಇದೀಗ 500 ಕೋಟಿ ರೂಪಾಯಿಯನ್ನ ನಿರ್ಮಾಪಕರಿಗೆ ವಾಪಸ್ ತಂದು ಕೊಡುವಂತಹ ಸಿನಿಮಾ ಇದಾಗಿತ್ತು. ಆದ್ರೆ ಇದೀಗ ಈ ಸಿನಿಮಾ ಮೂಲಕ ಮತ್ತೊಮ್ಮೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಷಬ್ ಒಂದು ಕಡೆ ಅಬ್ಬರಿಸಿದ್ರು. ಬೆಸ್ಟ್ ಇಂಟರ್ನ್ಯಾಷನಲ್ ಪಿಕ್ಚರ್ ಸಿನಿಮಾ ವಿಭಾಗದಲ್ಲೂ ಸಹ ಭಾರತದ ಓಂ ಬಾಂಡ್ ಸಿನಿಮಾ ನಾಮಿನೇಟ್ ಆಗುವ ನಿರೀಕ್ಷೆ ಇತ್ತು. ಆದ್ರೆ ನಾರ್ವೆಯ ಸೆಂಟಿಮೆಂಟಲ್ ವ್ಯಾಲ್ಯೂ, ಫ್ರಾನ್ಸ್ನ ಇಟ್ ವಾಸ್ ಜಸ್ಟ್ ಆನ್ ಆಕ್ಸಿಡೆಂಟ್, ಬ್ರೆಜಿಲ್ನ ದಿ ಸೀಕ್ರೆಟ್ ಏಜೆಂಟ್, ಸ್ಪ್ಯಾನ್ನ ಸಿರತ್ ಹಾಗೂ ದಿ ವಾಯ್ಸ್ ಆಫ್ ಇಂದು ರಜಬ್ ಚಿತ್ರಗಳು ಈ ವಿಭಾಗದಲ್ಲಿ ಇದೀಗ ನಾಮಿನೇಟ್ ಆಗಿವೆ. ಇಷ್ಟು ಚಿತ್ರಗಳು ಮಾತ್ರ ಆಸ್ಕರ್ ಪ್ರಶಸ್ತಿಗೆ ಇದೀಗ ನಾಮಿನೇಟ್ ಆಗಿರುವಂತದ್ದು. ಪ್ರತಿ ಬಾರಿ ಸಹ ಆಸ್ಕರ್ ಪ್ರಶಸ್ತಿ ಅಂದಾಗ ಭಾರತೀಯ ಸಿನಿರಸಿಕರು ಕಾತ್ರದಿಂದ ಕಾಯ್ತಾ ಇರ್ತಾರೆ. ಪ್ರತಿ ಬಾರಿ ಆಸ್ಕರ್ ಪ್ರಶಸ್ತಿ ಅಂದಾಗ ಭಾರತೀಯ ಸಿನಿರಸಿಕರು ಬಹಳ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅಧಿಕೃತವಾಗಿ ಸಿನಿಮಾಗಳನ್ನ ಸ್ಪರ್ಧೆಗೆ ಆಯ್ಕೆ ಮಾಡಿ ಕಳಿಸಿರುತ್ತೆ. ಆದ್ರೆ ನಾಮಿನೇಷನ್ ಅಂತ ತಲುಪಲು ಭಾರತದ ಸಿನಿಮಾಗಳು ಇದೀಗ ವಿಫಲವಾಗ್ತಾ ಇವೆ. ಕೆಲ ಫಿಲ್ಮ್ ಮೇಕರ್ಸ್ ಆಸ್ಕರ್ ಮೇಲೆ ಕಣ್ಣಿಟ್ಟು ಸಿನಿಮಾಗಳನ್ನ ಕಟ್ಟಿಕೊಡುವುದು ಇದೆ. ಆದ್ರೆ ಇದೀಗ ಈ ವಿಚಾರದಲ್ಲಿ ಭಾರತೀಯ ಸಿನಿರಂಗ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಪ್ರತಿ ಬಾರಿಯೂ ಸಹ ನಾಮಿನೇಷನ್ ಲಿಸ್ಟ್ ಅಲ್ಲಿ ಈ ಸಿನಿಮಾ ಬರುತ್ತೆ, ಆ ಸಿನಿಮಾ ಬರುತ್ತೆ ಅಂತ ಸಾಕಷ್ಟು ಜನ ಅನ್ಕೊಂತಾನೆ ಇರ್ತೀವಿ. ಆದ್ರೆ ಇದೀಗ ಯಾವುದೇ ಸಿನಿಮಾ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲಿ ಸಿನಿಮಾ ರಂಗ ಆಗಿರ್ಬೋದು, ನಮ್ಮ ಭಾರತೀಯ ಚಿತ್ರರಂಗ ಆಗಿರ್ಬೋದು, ಎಲ್ಲಿ ಎಡುತ್ತಾ ಇದೆ ಅಂತ ನೋಡೋದಾದ್ರೆ ಪ್ರತಿಯೊಂದಕ್ಕೂ ಸಹ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಸಿನಿಮಾ ಬ್ಲಾಕ್ ಬಸ್ಟರೇ ಆಗಿರುತ್ತೆ, ಪ್ರತಿಯೊಬ್ಬ ಜನತೆಯ ಮನವನ್ನ ಮುಟ್ಟಿರುತ್ತೆ. ಆದ್ರೆ ಯಾವುದೇ ರೀತಿ
ಪ್ರಶಸ್ತಿಗಳು ಸಿಗ್ತಾ ಇಲ್ಲ. ಎಲ್ಲಿ ಭಾರತ ಚಿತ್ರರಂಗ ಎಡುತ್ತಾ ಇದೆ ಅನ್ನೋದು ಮಾತ್ರ ಇದುವರೆಗೂ ಸಹ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಈ ರೀತಿ ಸಿನಿಮಾ ರಂಗ ಎಡವಟ್ ಮಾಡ್ಕೊಂಡಿರೋದು ಒಂದ್ ಕಡೆ ತಪ್ಪು ಅಂತಾನು ಹೇಳ್ಬೋದು, ಸರಿ ಅಂತಾನು ಹೇಳ್ಬೋದು, ಹೇಳಕ್ ಆಗ್ತಿಲ್ಲ ಯಾವ ಕಾರಣಕ್ಕೆ ಚಿತ್ರರಂಗ ಎಡುತ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.